ಒಂದು ಹಳ್ಳಿಯಲ್ಲಿ ಸಿದ್ದಪ್ಪ ಎಂಬ ಒಬ್ಬ ಮರದ ಕೆಲಸ ಮಾಡುವವನು ಇದ್ದ. ಅವನು ತನ್ನ ಕೆಲಸದಲ್ಲಿ ತುಂಬಾ ನಿಪುಣನಾಗಿದ್ದ. ಆದರೆ ಅವನಿಗೆ ತನ್ನ ಮೇಲೆ ನಂಬಿಕೆ ಕಡಿಮೆಯಿತ್ತು. ನಾನು ಮಾಡುವ ಕೆಲಸ ಬೇರೆಯವರಿಗೆ ಇಷ್ಟ ಆಗುತ್ತೋ ಇಲ್ಲವೋ ಎಂದು ಸದಾ ಯೋಚಿಸುತ್ತಿದ್ದ. ಒಂದು ದಿನ ಒಬ್ಬ ಸನ್ಯಾಸಿ ಸಿದ್ದಪ್ಪನ ಮನೆಗೆ ಬಂದು, ನನಗೆ ಒಂದು ಸುಂದರವಾದ ಮರದ ಪೆಟ್ಟಿಗೆ ಮಾಡಿಕೊಡಿ ಎಂದು ಕೇಳಿದರು. ಸಿದ್ದಪ್ಪ ತುಂಬಾ ಶ್ರದ್ಧೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಅದ್ಭುತವಾದ ಪೆಟ್ಟಿಗೆಯನ್ನು ತಯಾರಿಸಿದ. ಆ ಪೆಟ್ಟಿಗೆ ನೋಡಲು ತುಂಬಾ ಸುಂದರವಾಗಿತ್ತು. ಆದರೆ ಸನ್ಯಾಸಿಗೆ ಕೊಡುವಾಗ ಸಿದ್ದಪ್ಪ ಹೆದರಿದ. ಇದರಲ್ಲೇನಾದರೂ ತಪ್ಪಿದ್ದರೆ, ಸ್ವಾಮೀಜಿಗೆ ಇಷ್ಟ ಆಗದೆ ಹೋದರೆ ಎಂದು ಭಯಪಟ್ಟು ಪೆಟ್ಟಿಗೆಯ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗೀಟು ಹಾಕಿದ. ಸನ್ಯಾಸಿ ಪೆಟ್ಟಿಗೆಯನ್ನು ನೋಡಿ ತುಂಬ ಖುಷಿಯಾದರು. ಆದರೆ ಆ ಮೂಲೆಯ ಗೀಟನ್ನು ನೋಡಿ ಕೇಳಿದರು, ಸಿದ್ದಪ್ಪ, ಇಷ್ಟು ಸುಂದರವಾದ ಕೆಲಸದಲ್ಲಿ ಈ ಗೀಟು ಯಾಕೆ? ಸಿದ್ದಪ್ಪ ತಲೆಬಾಗಿಸಿ ನಿಜವನ್ನು ಹೇಳಿದ. ಆಗ ಸನ್ಯಾಸಿ ನಗುತ್ತಾ ಹೇಳಿದರು, ಮಗನೇ, ನೀನು ಮಾಡುವ ಕೆಲಸದ ಮೇಲೆ ನಿನಗೆ ನಂಬಿಕೆ ಇರಬೇಕು. ನೀನು ಪರ್ಫೆಕ್ಟ್ ಅಲ್ಲ ಎಂದು ತೋರಿಸಲು ಈ ಗೀಟು ಹಾಕಿದ್ಯಾ. ಆದರೆ ನೀನು ನಿನ್ನ ಪ್ರತಿಭೆಯನ್ನು, ನಿನ್ನ ನಂಬಿಕೆಯನ್ನು ಕೂಡ ಕಡಿಮೆ ಮಾಡಿದ್ಯಾ. ನಮ್ಮ ನಂಬಿಕೆಯೇ ನಮ್ಮ ಗುರಿಯ ದಾರಿ. ಸಿದ್ದಪ್ಪನಿಗ ತನ್ನ ತಪ್ಪಿನ ಅರಿವಾಯಿತು. ಆ ದಿನದಿಂದ ಅವನು ತನ್ನ ಕೆಲಸವನ್ನು ಸಂಪೂರ್ಣ ನಂಬಿಕೆಯಿಂದ ಮಾಡಲು ಪ್ರಾರಂಭಿಸಿದ. ಕಥೆಯ ನೀತಿ: ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಮಾತ್ರ ಜಗತ್ತು ನಮ್ಮನ್ನು ನಂಬುತ್ತದೆ.